ಏನು ಹೇಳ್ಬೇಕಂದ್ರೆ ನನಗೆ ಗೊತ್ತಾಗ್ತಿಲ್ಲ ಏನು ಹೇಳಬೇಕು ಅಂತ ಹೇಳಿ. ಎಸ್, ಐ ಆಮ್ ಹ್ಯಾಪಿ. ಸೊ ಗೈಸ್, ಐ ಗಾಟ್ ಗಿಫ್ಟ್ ಆನ್ ದಿಸ್ ವ್ಯಾಲೆಂಟೈನ್ ಡೇ ಆ್ಯಂಡ್ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ನನಗಿಷ್ಟು ದೊಡ್ಡ ಗಿಫ್ಟ್ ಸಿಗುತ್ತೆ ಅಂತ ಹೇಳಿಕೊಂಡು. ಸೊ ಎಸ್, ಐ ರೀಸೆಂಟ್ಲಿ ವೆಂಟ್ ಟು ರಿಲಯನ್ಸ್ ಡಿಜಿಟಲ್ ಆ್ಯಂಡ್ ನನಗೆ ಲೈಕ್ ಲ್ಯಾಪ್ಟಾಪ್ ತಗೋಬೇಕಾ ಅಂತ ಹೇಳ್ಕೊಂಡು ಇದ್ದೆ. ಸೊ ಐ ವಾಸ್ ರ್ಯಾಂಡಮ್ಲಿ ಜಸ್ಟ್ ಚೆಕಿಂಗ್ ಔಟ್ ವಿಚ್ ಒನ್ ವಿಲ್ ಬಿ ಗುಡ್ ಅಂತ ಹೇಳಿ. ಆ್ಯಂಡ್ ಎಸ್, ಫೈನಲಿ ಐ ಗಾಟ್ ದ ಗಿಫ್ಟ್. ದ್ಯಾಟ್ ಈಸ್ ದಿಸ್ ಮ್ಯಾಕ್. ಮ್ಯಾಕ್ ಯಾಕೆ ಅಂದರೆ ನನಗೆ ಇವಾಗ ಕರೆಂಟ್ ಜಾಬಲ್ಲಿ ಕೂಡ ಯೂಸ್ ಆಗುತ್ತೆ, ಆಲ್ಸೋ ನನಗೆ ಫ್ಯೂಚರಲ್ಲಿ ಕಾಂಟೆಂಟ್ ಕ್ರಿಯೇಷನ್ದಲ್ಲಿನೂ ಯೂಸ್ ಆಗುತ್ತೆ ಅಂತ ಹೇಳ್ಕೊಂಡೆ ತೊಗೊಂಡಿದ್ದೆ. ಎರಡಕ್ಕೂ ಯೂಸ್ ಆಗ್ಬೋದು ಅಂತ ಹೇಳಿ. ಬಟ್ ಕರೆಂಟ್ಲಿ ಮೇನ್ಲಿ ನನಗೆ ನನ್ನ ಪರ್ಸ್ನಲ್ ಯೂಸಿಗೆ ಬೇಕಿತ್ತು, ನಾಟ್ ಫಾರ್ ಕಾಂಟೆಂಟ್ ಕ್ರಿಯೇಷನ್. ನಿಮ್ಗೆಲ್ಲರಿಗೂ ಕನ್ಫ್ಯೂಷನ್ ಇರ್ಬೋದು, ಗಿಫ್ಟ್ ಯಾರು ಕೊಟ್ಟಿರ್ಬೋದು ಅಂತ ಹೇಳಿ. ನೋ ಒನ್, ಇಟ್ಸ್ ಮೀ, ಮೈ ಸೆಲ್ಫ್. ನಾನೇ ನನಗೆ ಗಿಫ್ಟ್ ಕೊಟ್ಟಿದ್ದೀನಿ ಫಾರ್ ದಿಸ್ ವ್ಯಾಲೆಂಟೈನ್. ಎಸ್, ಆ್ಯಂಡ್ ಐ ಆಮ್ ಹ್ಯಾಪಿ ವಿತ್ ದಿಸ್ ಪರ್ಚೇಸ್. ಆ್ಯಕ್ಚುಲಿ ನನಗೆ ಐಫೋನ್ ಪರ್ಚೇಸ್ ಮಾಡಬೇಕಂತ ಹೇಳಿ ತುಂಬ ಟೈಮಿಂದ ನಾನು ನೋಡ್ತಾ ಇದ್ದೆ. ಬಟ್ ಐ ವಾಸ್ ಲೈಕ್, ನನಗೆ ಇ ಎಮ್ ಐದಲ್ಲಿ ಅಂತೂ ಪರ್ಚೇಸ್ ಮಾಡೋಕ್ಕಿಲ್ಲ. ಇಫ್ ಐ ವಾಂಟ್ ಟು ಬೈ ಲೈಕ್ ಕಂಪ್ಲೀಟ್ಲಿ ಪೇ ಮಾಡೇ ತೊಗೋಬೇಕು ಅಂತ ನೋಡ್ತಾ ಇದ್ದೆ. ಬಟ್ ಐ ನೋ ದ್ಯಾಟ್ ಈಸ್ ನಾಟ್ ಇವನ್ ಪಾಸಿಬಲ್ ಅಂತ ಹೇಳಿ. ಬಟ್ ಎನಿವೇಸ್, ಇದು ಕೂಡ ಏನು ಫುಲ್ ಪೇ ಮಾಡಿ ಬೈ ಮಾಡಿಲ್ಲ, ಇ ಎಮ್ ಐದಲ್ಲೇ ಬೈ ಮಾಡಿದ್ದೀನಿ. ಸೊ ಎಸ್ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದ್ಯಾಟ್ ಐ ಕ್ಯಾನ್ ಗ್ರೋ ಇನ್ ಯೂಟ್ಯೂಬ್ ಅಂತ ಹೇಳ್ಕೊತಾ ಇದ್ದೀನಿ. ಸೊ ಎಸ್, ಐ ಆಮ್ ಹ್ಯಾಪಿ ವಿತ್ ದಿಸ್ ಪರ್ಚೇಸ್. ಆ್ಯಂಡ್ ನೀವು ನಿಮಗೋಸ್ಕರ ಏನು ಗಿಫ್ಟ್ ತೊಗೊಂಡಿದ್ದೀರಾ ಆರ್ ನಿಮ್ಗೇನು ಗಿಫ್ಟ್ ಸಿಕ್ಕಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಬಾಯ್.